ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಯುಗಾದಿ ಅಮಾವಾಸ್ಯೆ ನಿಮಿತ್ತ ಮಲ್ಲಿಕಾರ್ಜುನ ದೇಗುಲಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡದ ಪಾರಿಶ್ವಾಡದ ಗ್ರಾಮದಲ್ಲಿನ ದೇಗುಲಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇತಿಹಾಸ ಪ್ರಸಿದ್ಧ ಮಲ್ಲಿಕಾರ್ಜುನ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಅಂಜಲಿ ನಿಂಬಾಳ್ಕರ್. ಮಲ್ಲಿಕಾರ್ಜುನ ದೇವರಿಗೆ ವಿಶೇಷ ಅಭಿಷೇಕವನ್ನ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ದಾರೆ ಅಂಜಲಿ ಮೇಡಮ್. ಇದೇ ವೇಳೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಸನ್ಮಾನ ಮಾಡಿದ್ದಾರೆ, ಸತ್ಕರಿಸಿದ್ದಾರೆ, ಜೈಕಾರ ಹಾಕಿದ್ದಾರೆ. आचमनं समर्पयामि सर्वकालुशहीनाय परिपूर्णसुखात्मने महायामि आप्यायस्वा समेत देविश्वतस्व मरुष्णिं पमावाचस्य संगते भोक्षदेवो सवितोत्मनः वचित्रेण दत्ता मतोषसो मदमत्तादिप्रजः मददेवस्तुनः मदमानवस्तु सूर्यः माध्वीरावो पवनः मदनास्नापयामि श्री महामल्लिकार्जुन स्वामी देवताभ्यो नमो नमः. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಖಾನಾಪುರ ತಾಲೂಕಿನ ಪಾರಿಶ್ವಾಡ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು. ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದರು. ಅಲ್ಲಿರುವಂತಹ ಭಕ್ತರನ್ನು ಕೂಡ ಮಾತನಾಡಿಸಿದ್ರು. ಬಂದಿರುವಂತಹ ಅನೇಕರು ಕೂಡ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತ ಹಾಕ್ತೇವೆ ಎನ್ನುವ ವಿಶ್ವಾಸವನ್ನು, ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನೋಡಿ, ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅಂಜಲಿ ನಿಂಬಾಳ್ಕರ್ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲರೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಅವರಿಗೆ ಕಾಣಿಸುತ್ತಾ ಇದೆ. ಬೆಳಗ್ಗೆ ಉಡಿ ತುಂಬುವ ಮೂಲಕ ಇವರಿಗೆ ಸಪೋರ್ಟ್ ಮಾಡಿದರೆ, ಆಶೀರ್ವಾದವನ್ನು ಮಾಡಿದರೆ, ಈಗ ದೇವಸ್ಥಾನದಲ್ಲಿ ಶಾಲು ಹಾಕಿ, ಮಾಲೆ ಹಾಕಿ, ಅದರ ಮೂಲಕ ಸನ್ಮಾನದ ಮೂಲಕ ಒಂದು ಬಹಳ ದೊಡ್ಡ ಶಕ್ತಿಯನ್ನು ನೀಡ್ತೇವೆ ಎನ್ನುವ ಭರವಸೆಯನ್ನು ಅಲ್ಲಿನ ಜನ ನೀಡ್ತಾ ಇದ್ದಾರೆ. ಹೀಗಾಗಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ದೊಡ್ಡ ಬೆಂಬಲ ವ್ಯಕ್ತವಾಗ್ತಿರೋದನ್ನು ನಾವು ಕೂಡ ನೋಡ್ತಾ ಇದ್ದೇವೆ. ಗ್ರಾಮಸ್ಥರು, ಅಲ್ಲಿರುವಂತಹ ಹಿರಿಯರು, ಭಕ್ತರು ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿದ್ದಾರೆ. ಮತದಾನ ಮಾಡುವ ಮೂಲಕ ಶಕ್ತಿ ತುಂಬಬೇಕು, ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ.